Welcome to Manepata. If you like our videos, please subscribe our channel. ಇಲ್ಲಿನ ಈ ವಿಡಿಯೋದಲ್ಲಿ 6ನೇ ತರಗತಿಯ ಗಣಿತ ವಿಷಯದ ಅಧ್ಯಾಯ 6 ಅದರಲ್ಲಿನ 6.2ರ ಅಭ್ಯಾಸ ಲೆಕ್ಕ ತಿಳ್ಕೊಳ್ಳುವ. ಅದಕ್ಕೂ ಮುಂಚೆ ಮಕ್ಕಳೇ ಈ ಚಿಹ್ನೆಗಳ ಬಗ್ಗೆ ಸ್ವಲ್ಪ ತಿಳಿಯುವ. ಧನ ಚಿಹ್ನೆಗಳಿದ್ದಾಗ ಕೂಡಿಸಬೇಕು, ಧನ ಚಿಹ್ನೆಯನ್ನೇ ಹಾಕಬೇಕು. ಇನ್ನು 2 ಋಣ ಚಿಹ್ನೆಗಳಿದ್ದಾಗ ಕೂಡಿಸಬೇಕು, ಆದರೆ ಚಿಹ್ನೆ ಮೈನಸ್ ಅಂತಾನೆ ಹಾಕಬೇಕು, ಋಣ ಚಿಹ್ನೆಯನ್ನೇ ಹಾಕಬೇಕು. ಇನ್ನು 1 ಮೈನಸ್, ಇನ್ನು 1 ಪ್ಲಸ್ ಅಥವಾ 1 ಪ್ಲಸ್ ಅಥವಾ 1 ಮೈನಸ್ ಇದ್ದಾಗ ಅವಾಗ ಮಕ್ಕಳೇ ಕಳಿಬೇಕು. ದೊಡ್ಡ ಸಂಖ್ಯೆ ಯಾವ ಚಿಹ್ನೆಯನ್ನು ಹೊಂದಿರುತ್ತೋ ಆ ಚಿಹ್ನೆಯನ್ನು ಹಾಕಬೇಕು. ಈಗ ಇಲ್ಲಿ -7 ಪ್ಲಸ್ 4 ಇದೆ ಅಂತ ತಿಳ್ಕೊಳ್ಳಿ. ಅವಾಗ ಇದನ್ನು ಕಳಿಬೇಕು, ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಹಾಕಬೇಕು. ಇದರಲ್ಲಿ ದೊಡ್ಡ ಸಂಖ್ಯೆ ಯಾವುದು? 7 ಅಲ್ವಾ? ಆದರೆ -7 ಅಂತ ತಗೊಳ್ಬೇಡಿ, ಸಂಖ್ಯೆಯನ್ನು ಮಾತ್ರ ನೋಡಿ. ಅವಾಗ ಇದು 7 ಎನ್ನುವುದು 4ಕ್ಕಿಂತ ದೊಡ್ಡದು. ಉತ್ತರ ಎಷ್ಟು ಬರುತ್ತೆ? 7ರಲ್ಲಿ 4 ಕಳೆದಾಗ 3 ಉತ್ತರ ಬರುತ್ತೆ ಮಕ್ಕಳೇ. ದೊಡ್ಡ ಸಂಖ್ಯೆ ಹೊಂದಿರುವ ಚಿಹ್ನೆ ಯಾವುದು? ಕಳೆ ಅಲ್ವಾ? ಹಾಗಾಗಿ ಕಳೆ ಚಿಹ್ನೆಯನ್ನು ಹಾಕಬೇಕು. 2 ಸಮ ಚಿಹ್ನೆಗಳು ಇದ್ದಾಗ ಕೂಡಿಸಬೇಕು, ಆ ಚಿಹ್ನೆಯನ್ನೇ ಹಾಕಬೇಕು. 2 ಕಳೆ ಚಿಹ್ನೆ ಇದ್ದಾಗ ಅವಾಗ ಏನು ಮಾಡಬೇಕು? ಕೂಡಿಸಬೇಕು, ಕಳೆ ಚಿಹ್ನೆಯನ್ನೇ ಹಾಕಬೇಕು. 2 ಅಸಮ ಚಿಹ್ನೆಗಳು ಅಂದರೆ ವಿರುದ್ಧ ಚಿಹ್ನೆಗಳಿದ್ದಾಗ ಕಳಿಬೇಕು ಮಕ್ಕಳೇ, ಅವಾಗ ದೊಡ್ಡ ಸಂಖ್ಯೆ ಹೊಂದಿರುವ ಚಿಹ್ನೆಯನ್ನೇ ಹಾಕಬೇಕು. ಇದಿಷ್ಟು ನೆನ್ಪಿಟ್ಕೊಳ್ಳಿ. ಅಭ್ಯಾಸ 6.2ರ ಅಭ್ಯಾಸ ಲೆಕ್ಕ ನೋಡುವ. ಸಂಖ್ಯಾ ರೇಖೆಯನ್ನು ಬಳಸಿ ಪೂರ್ಣಾಂಕವನ್ನು ಕಂಡು ಹಿಡಿಯಿರಿ. ಇವುಗಳಿಗೆ ಸಂಖ್ಯಾ ರೇಖೆಯನ್ನು ಬಳಸಿ ಮಾಡಬೇಕು. 5ಕ್ಕಿಂತ 3ರಷ್ಟು ಹೆಚ್ಚು ಇರುವ ಅಂತ ಕೇಳಿದ್ದಾರೆ. ಹಾಗಾಗಿ 5 + 3 ಸಮ ಎಷ್ಟು ಉತ್ತರ ಬರುತ್ತೆ? 8 ಉತ್ತರ ಬರುತ್ತೆ. -5ಕ್ಕಿಂತ 5ರಷ್ಟು ಹೆಚ್ಚು ಇರುವ ಅಂದರೆ -5 + 5 ಮಾಡಿದಾಗ ಮಕ್ಕಳೇ 5ರಲ್ಲಿ 5 ಕಳಿಬೇಕು. ಯಾಕೆಂದರೆ ವಿರುದ್ಧ ಚಿಹ್ನೆಗಳಿವೆ. ಕಳೆದಾಗ ಎಷ್ಟು ಬರುತ್ತೆ? 5ರಲ್ಲಿ 5 ಕಳೆದ್ರೆ 0. ಇನ್ನು 2ಕ್ಕಿಂತ 6ರಷ್ಟು ಕಡಿಮೆ, -6 ಮತ್ತೊಂದು +2. ಇಲ್ಲಿ 2ಕ್ಕಿಂತ 6ರಷ್ಟು ಕಡಿಮೆ ಅಂತ ಹೇಳಿದ್ದಾರೆ. ಹಾಗಾಗಿ -6 ಮತ್ತು +2 ಇದೆ ಮಕ್ಕಳೇ. ಇಲ್ಲಿ ವಿರುದ್ಧ ಚಿಹ್ನೆಗಳಿವೆ. ಅವಾಗ ಏನು ಮಾಡಬೇಕು? ಕಳಿಬೇಕು. ದೊಡ್ಡ ಸಂಖ್ಯೆ ಹೊಂದಿರುವ ಚಿಹ್ನೆಯನ್ನೇ ಉತ್ತರದಲ್ಲಿ ಹಾಕಬೇಕು. ನೋಡಿ, 6ರಲ್ಲಿ 2 ಕಳೆದಾಗ 4 ಬರುತ್ತೆ. ಇಲ್ಲಿ ದೊಡ್ಡ ಸಂಖ್ಯೆ ಯಾವುದು? 6 ಅಲ್ವಾ? ಹಾಗಾಗಿ -4. ಇನ್ನು -2ಕ್ಕಿಂತ 3ರಷ್ಟು ಕಡಿಮೆ ಇರುವ ಪೂರ್ಣಾಂಕಗಳನ್ನು ಬರೆಯಿರಿ. -2ಕ್ಕಿಂತನೂ 3ರಷ್ಟು ಕಡಿಮೆ ಅಂತ ಕೇಳಿದ್ದಾರೆ. ಹಾಗಾಗಿ -3. 2 ಸಮ ಚಿಹ್ನೆಗಳಿವೆ ಅಂದರೆ ಕಳೆ ಚಿಹ್ನೆಗಳೇ ಇವೆ. ಹಾಗಾಗಿ ಅವುಗಳನ್ನ ಕೂಡಬೇಕು. ಕೂಡಿದಾಗ 5 ಬರುತ್ತೆ. ಚಿಹ್ನೆ ಯಾವ್ದು ಹಾಕಬೇಕು? ಕಳೆ ಚಿಹ್ನೆಯನ್ನೇ ಹಾಕಬೇಕು. ಸೆಕೆಂಡ್ ಮೇನಲ್ಲಿ ನೋಡಿ, ಸಂಖ್ಯಾ ರೇಖೆಯ ಮೇಲೆ ಈ ಪೂರ್ಣಾಂಕಗಳನ್ನು ಕೂಡಿರಿ. ಮೊದಲನೇದು 9 + -6. ಇಲ್ಲಿ ನೋಡಿ, ಇಲ್ಲಿ ಬ್ರ್ಯಾಕೆಟ್ ಹಾಕಿದ್ದಾರಲ್ವಾ? ಅವಾಗ ಏನು ಮಾಡಬೇಕಂದ್ರೆ ಪ್ಲಸ್ ಗುಣಿಸು ಮೈನಸ್ ಈ ಚಿಹ್ನೆಗಳನ್ನು ನೋಡುವ. ನೋಡಿ, ಪ್ಲಸ್ ಗುಣಿಸು ಪ್ಲಸ್ ಬಂದರೆ ಅವಾಗ ಪ್ಲಸ್ ಚಿಹ್ನೆ ಬರುತ್ತೆ ಚಿಹ್ನೆ. ಇನ್ನು ಮೈನಸ್ ಗುಣಿಸು ಮೈನಸ್ ಬಂದಾಗಲೂ ಕೂಡ ಪ್ಲಸ್ ಅಂತಾನೆ ಆಗುತ್ತೆ. 1 ಪ್ಲಸ್ ಇನ್ನೊಂದು ಮೈನಸ್ ಅಥವಾ 1 ಮೈನಸ್ ಇನ್ನೊಂದು ಪ್ಲಸ್ ಇದ್ದಾಗ ಈ ಎರಡೂ ಸಮಯದಲ್ಲಿ ಮಕ್ಕಳೇ ಮೈನಸ್ಸೇ ಆಗತ್ತೆ. ಇದು ಕೇವಲ ಚಿಹ್ನೆಗಳು ಮಾತ್ರ, ನೆನ್ಪಿಟ್ಕೊಳ್ಳಿ. ಎರಡೂ ಸಮ ಚಿಹ್ನೆಗಳಿದ್ದಾಗ ಪ್ಲಸ್ ಚಿಹ್ನೆಯೇ ಅಲ್ಲೇ ಹಾಕಬೇಕಾಗತ್ತೆ. ಗುಣಿಸುವಾಗ ಇಸ್ ಗುಣಿಸು ಪ್ಲಸ್ ಇದ್ದಾಗ ಪ್ಲಸ್ ಅಂತಾನೆ ಹಾಕಬೇಕು ಚಿಹ್ನೆಯನ್ನ. ಮೈನಸ್ ಗುಣಿಸು ಮೈನಸ್ ಇದ್ದಾಗಲೂ ಪ್ಲಸ್ ಅಂತಾನೆ ಹಾಕಬೇಕು. ಪ್ಲಸ್ ಗುಣಿಸು ಮೈನಸ್ ಅಥವಾ ಮೈನಸ್ ಗುಣಿಸು ಪ್ಲಸ್ ಇದ್ದಾಗ ಮೈನಸ್ ಅಂತಾನೆ ಹಾಕಬೇಕು. ಇವಾಗ ನೋಡಿ, ಇಲ್ಲಿ 9 ಪ್ಲಸ್ ಗುಣಿಸು ಮೈನಸ್, ಇಲ್ಲಿ ಬ್ರಾಕೆಟ್ ಒಳಗಿದ್ದ ಕಾರಣ ಮೈನಸ್ ಗುಣಿಸು ಪ್ಲಸ್ ಸಮ ಮೈನಸ್. ಹಾಗಾಗಿ 10 -6. ಹಾಗೆ ಇಲ್ಲಿ ನೋಡಿ, ಪ್ಲಸ್ ಗುಣಿಸು ಮೈನಸ್ ಅಂದ್ರೂ ಮೈನಸ್ ಅಂತ ಹಾಕಬೇಕು. ಇನ್ನು ಇಲ್ಲಿ ಮೈನಸ್ ಇದೆ, ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಸಂಖ್ಯೆ ಇಲ್ಲ ಮಕ್ಕಳೇ, ಹಾಗಾಗಿ ಮೈನಸ್ ಅಂತಾನೆ ತಗೋಬೇಕು. ಇನ್ನು ಇಲ್ಲಿ ನೋಡಿ, ಇಲ್ಲಿ ಕೂಡ ಪ್ಲಸ್ ಇಂಟು ಮೈನಸ್ ಮೈನಸ್, ಇಲ್ಲಿಯೂ ಕೂಡ ಹಾಗೆ ನೋಡಿ ಪ್ಲಸ್ ಇಂಟು ಮೈನಸ್ ಮೈನಸ್, ಪ್ಲಸ್ ಇಂಟು ಮೈನಸ್ ಮೈನಸ್. ಹಾಗೆ ಇಲ್ಲೂ ನೋಡಿ ಪ್ಲಸ್ ಇಂಟು ಮೈನಸ್ ಮೈನಸ್ ಅಂತಾನೆ ಹಾಕಬೇಕು. ಇನ್ನು ಸಂಖ್ಯಾ ರೇಖೆ ಮೇಲೆ ಈ ಪೂರ್ಣಾಂಕಗಳನ್ನು ಕೂಡಬೇಕು. 9 ನಂತರ -6. ಮೊದಲಿಗೆ 0ಇಂದ +9ಕ್ಕೆ ಹೋಗುವ. 9ರಿಂದ ಎಷ್ಟನ್ನು ಕಳಿಬೇಕು? ಕೂಡಿಸುವಾಗ ಮಕ್ಕಳೇ ಯಾವ ರೀತಿ ಹೋಗ್ಬೇಕಂದ್ರೆ ಈ ಮುಖನಾಗೆ ಹೋಗಬೇಕು. ಇನ್ನು ಕಳೆಯುವಾಗ ರಿಟರ್ನ್ ಬರಬೇಕು. ಇದನ್ನು ನೆನ್ಪಿಟ್ಕೊಳ್ಳಿ. ಮೊದಲಿಗೆ +9ಕ್ಕೆ ಹೋಗುವ, 0ಇಂದ +9ಕ್ಕೆ ಹೋದ್ವಿ. ನೆಕ್ಸ್ಟು 9ರಿಂದ 6ಅನ್ನು ಕಳಿಬೇಕು. ಅಂದರೆ ಏನು ಮಾಡಬೇಕು? ರಿಟರ್ನ್ ಬರಬೇಕು. ಅವಾಗ 9ರಿಂದ 6 ಕಳಿದರೆ ಮಕ್ಕಳೇ 1 2 3 4 5 6. ಹಾಗಾದರೆ ಉತ್ತರ ಎಷ್ಟು ಸಿಗತ್ತೆ? +3 ಉತ್ತರ ಸಿಗತ್ತೆ. 5 ಪ್ಲಸ್ -11. ನೋಡಿ, ಪ್ಲಸ್ ಇಂಟು ಮೈನಸ್ ಮೈನಸ್. ಹಾಗಾಗಿ ಮೊದಲಿಗೆ 0ಇಂದ +5ಕ್ಕೆ ಹೋಗುವ. +5ರಿಂದ ಎಷ್ಟನ್ನು ಕಳಿಬೇಕು? 11ನ್ನು ಕಳಿಬೇಕು. ಅಂದರೆ ಸ್ಟಾರ್ಟ್ ಮಾಡುವ. 1 2 3 4 5 6 7 8 9 10 11. ಆನ್ಸರ್ ಎಷ್ಟು ಸಿಕ್ತು ನಮಗೆ? -6. ಇಲ್ಲಿ ನೋಡಿ, ವಿರುದ್ಧ ಚಿಹ್ನೆಗಳಿದ್ದಾಗ ಅದನ್ನು ಕಳಿಬೇಕು. 11ರಲ್ಲಿ 5 ಕಳೆದ್ರೆ ಮಕ್ಕಳೇ 6. ದೊಡ್ಡ ಸಂಖ್ಯೆ ಹೊಂದಿರುವ ಚಿಹ್ನೆ ಯಾವುದು? ಮೈನಸ್ ಅಲ್ವಾ? ಹಾಗಾಗಿ -6. ನೋಡಿ, -1 ಪ್ಲಸ್
-7. ಇಲ್ಲಿ ನೋಡಿ ಪ್ಲಸ್ ಇಂಟು ಮೈನಸ್ ಮೈನಸ್. ಹಾಗಾಗಿ ಫಸ್ಟಿಗೆ 0ಇಂದ -1ಕ್ಕೆ ಹೋಗುವ. ನೋಡಿ 0ಇಂದ -1, ಇನ್ನು -1ಕ್ಕೆ ಎಷ್ಟು ಕೂಡಿಸ್ಬೇಕು? -7. ನಿಮ್ಗೆ ಇಲ್ಲಿ ಕೂಡಿಸ್ಬೇಕಂತ ಹೇಗೆ ಗೊತ್ತಾಗತ್ತಂದ್ರೆ ಮಕ್ಕಳೇ, ಇಲ್ಲಿ ಸಮಚಿಹ್ನೆಗಳಿವೆ, ಸಮಚಿಹ್ನೆಗಳಿದ್ದಾಗ ಕೂಡಬೇಕು. ಚಿಹ್ನೆ ಮಾತ್ರ ಯಾವ್ದು ಹಾಕಬೇಕು? ಮೈನಸ್ ಅಂತಾನೆ ಹಾಕಬೇಕು. ಹಾಗಾಗಿ ಮೊದಲಿಗೆ 0ಇಂದ -1ಕ್ಕೆ ಹೋಗುವ, -7 ಕೂಡುವ. ನೋಡಿ 1 2 3 4 5 6 7. ಅವಾಗ ಉತ್ತರ ಎಷ್ಟು ಸಿಗತ್ತೆ ನಮಗೆ? -8. ಸಮ ಚಿಹ್ನೆಗಳಿದ್ದಾಗ ಕೂಡಬೇಕು, ಚಿಹ್ನೆ ಮೈನಸ್ ಅಂತ ಹಾಕಬೇಕು. D1 ನೋಡಿ -5 + 10. ಇಲ್ಲಿ ವಿರುದ್ಧ ಚಿಹ್ನೆಗಳಿವೆ, ಕಳಿಬೇಕಾಗತ್ತೆ. ಮೊದಲಿಗೆ 0ಇಂದ -5ಕ್ಕೆ ಹೋಗುವ. ನೋಡಿ 0ಇಂದ -5ಕ್ಕೆ ಹೋಯ್ತು. 1 2 3 4 5 6 7 8 9 10. ಹಾಗಾದ್ರೆ 10ರಿಂದ -5 ಕಳೆದಾಗ ಉತ್ತರ ಎಷ್ಟು ಬಂತು ಮಕ್ಕಳೇ? +5. +5 ಏಕೆ ಬಂತು? ಇಲ್ಲಿ ದೊಡ್ಡ ಸಂಖ್ಯೆ ಹೊಂದಿರುವಂತಹ ಚಿಹ್ನೆ ಪ್ಲಸ್ ಆಗಿದೆ, ಹಾಗಾಗಿ +5. E1 ನೋಡಿ -1 + -2 + -3. ಇಲ್ಲಿ ಸಮ ಚಿಹ್ನೆಗಳಿವೆ, ಹಾಗಾಗಿ ಇವುಗಳನ್ನು ಕೂಡಬೇಕಾಗತ್ತೆ. ಮೊದಲಿಗೆ 0ಇಂದ -1ಕ್ಕೆ ಹೋಗುವ. -1 ನಂತರ ಏನು ಮಾಡಬೇಕು? -2 ಕೂಡಬೇಕು ಅಲ್ವಾ? ನೋಡಿ 1 2 -2 ಕೂಡಿದಾಗ -3 ಉತ್ತರ ಬರುತ್ತೆ. ಇನ್ನು -3ಕ್ಕೆ -3 ಕೂಡಬೇಕು, ಯಾಕೆಂದರೆ ಸಮ ಚಿಹ್ನೆಗಳಿವೆ. ಹಾಗಾಗಿ 1 2 3 -3 ಕೂಡಿದಾಗ ಉತ್ತರ ಎಷ್ಟು ಸಿಕ್ತು ನಮಗೆ? -6. ನೋಡಿ -2 + 8 -4. ನೋಡಿ ಇಲ್ಲಿ ಸಮ ಚಿಹ್ನೆಗಳನ್ನು ನಾವು ಫಸ್ಟಿಗೆ ಕೂಡ್ಕೊಳ್ಳುವ. ನೋಡಿ -2 ಕೂಡಿಸು -4 ಮಾಡುವ. ಮೊದಲಿಗೆ 0ಇಂದ -2ಕ್ಕೆ ಹೋಯ್ತು, ಇನ್ನು -4 ಕೂಡಬೇಕು ಅಲ್ವಾ? 1 2 3 4 -4 ಕೂಡಿದಾಗ ನಮ್ಗೆ ಇಲ್ಲಿ ಉತ್ತರ ಸಿಕ್ತು? -6 ಸಿಕ್ತು. ಗಳಿವೆ ನೋಡಿ 8 ಕಳೆಯುವ. ರಿಟರ್ನ್ ಹೋಗುವ. 1 2 3 4 5 6 7 8 +8 ಕಳೆದಾಗ ಉತ್ತರ ಎಷ್ಟು ಸಿಕ್ತು? 2 ಸಿಕ್ತು. ಸಂಖ್ಯೆ ಚಿಹ್ನೆ ಪ್ಲಸ್ ಆಗಿದೆ, ಹಾಗಾಗಿ ಮಕ್ಕಳೇ ಉತ್ತರ +2. ಥರ್ಡ್ ಮೇನಲ್ಲಿ ಸಂಖ್ಯಾ ರೇಖೆ ಬಳಸದೆ ಮೊತ್ತ ಕಂಡು ಹಿಡಿಯಿರಿ. ಇಲ್ಲಿ ಸಂಖ್ಯಾ ರೇಖೆಯನ್ನು ನಾವು ಬಳಸಬೇಕಂತ ಇಲ್ಲ. ಫಸ್ಟ್ ಒನ್ 11 + -7. ನೋಡಿ ವಿರುದ್ಧ ಚಿಹ್ನೆಗಳಿವೆ, ಅವಾಗ ಕಳಿಬೇಕು. 11ರಲ್ಲಿ 7 ಕಳೆದ್ರೆ 4, ದೊಡ್ಡ ಸಂಖ್ಯೆ ಹೊಂದಿರುವ ಚಿಹ್ನೆ ಪ್ಲಸ್. ಇಲ್ಲಿ ಯಾವುದೇ ಚಿಹ್ನೆ ಇಲ್ಲ ಅಂದ್ರೆ ಮಕ್ಕಳೇ ಪ್ಲಸ್ ಚಿಹ್ನೆ ಇದೆ ಅಂತ ಅರ್ಥ. ಇನ್ನು B1 ನೋಡಿ -13 + +18. ನೋಡಿ ಇಲ್ಲೂ ಕೂಡ ವಿರುದ್ಧ ಚಿಹ್ನೆಗಳಿವೆ, ಹಾಗಾಗಿ 18ರಿಂದ 13 ಕಳೆದಾಗ 5 ಉತ್ತರ ಸಿಗುತ್ತೆ. ದೊಡ್ಡ ಸಂಖ್ಯೆ ಯಾವುದು ಮಕ್ಕಳೇ? 18ರ ಎದುರಿರುವಂಥ ಚಿಹ್ನೆ ಪ್ಲಸ್ ಆಗಿದೆ, ಹಾಗಾಗಿ +5. C1 ನೋಡಿ -10 + +19. ಇದು ಕೂಡ ಹಾಗೆ ವಿರುದ್ಧ ಚಿಹ್ನೆಗಳಿವೆ, ಆವಾಗ ಕಳಿಬೇಕು. ದೊಡ್ಡ ಸಂಖ್ಯೆ ಹೊಂದಿರುವಂಥ ಚಿಹ್ನೆ ಹಾಕಬೇಕು. 19ರಲ್ಲಿ 10 ಕಳೆದ್ರೆ 9, ದೊಡ್ಡ ಸಂಖ್ಯೆ ಹೊಂದಿರುವ ಚಿಹ್ನೆ ಕೂಡಿಸು. D1 ನೋಡಿ -250 + +150. ಇದು ಕೂಡ ಹಾಗೆ ನೋಡಿ ವಿರುದ್ಧ ಚಿಹ್ನೆಗಳಿವೆ. -250ರಿಂದ +150 ಕಳೆದಾಗ ನಮಗೂ 100 ಉತ್ತರ ಸಿಗತ್ತೆ. ಇಲ್ಲಿ ದೊಡ್ಡ ಸಂಖ್ಯೆ ಹೊಂದಿರುವ ಚಿಹ್ನೆ ಯಾವುದು? ಮೈನಸ್. ನೀವೀಗ ಕೇಳ್ಬೋದು, ಅಲ್ಲಿ ಮೈನಸ್ ಅಲ್ಲಿರುವಂತಹ ಬೆಲೆ ಕಡಿಮೆ ಅಲ್ವಾ ಅಂತ. ಇಲ್ಲಿ ಚಿಹ್ನೆಗಳನ್ನು ಹಾಕುವಾಗ ಮಕ್ಕಳೇ ಅವುಗಳ ಎದುರಿರುವಂತಹ ಸಂಖ್ಯೆಗಳನ್ನು ನೋಡಿದರೆ ಸಾಕಾಗತ್ತೆ. ಅರ್ಥ ಆಯ್ತಲ್ವಾ? ಚಿಹ್ನೆಗಳನ್ನು ಹಾಕುವಾಗ ಅಲ್ಲಿ ದೊಡ್ಡದು ಚಿಕ್ಕದು ಚಿಹ್ನೆ ನಾವು ಹೇಗೆ ಹಾಕ್ತಾ ಇದ್ವೋ ಅದೇ ರೀತಿಯಲ್ಲಿ ಆ ಸಂಖ್ಯೆಗಳನ್ನು ನೋಡಿ ನಾವು ದೊಡ್ಡದು ಚಿಕ್ಕದು ಅಂತ ನಿರ್ಧಾರ ಮಾಡಬೇಕು. ಇಲ್ಲಿ ಚಿಹ್ನೆಯನ್ನು ಹಾಕುವಾಗ ಮಾತ್ರ. ಅವಾಗ -250ರಿಂದ 150 ಕಳೆದಾಗ 100 ಉತ್ತರ ಸಿಗತ್ತೆ. ದೊಡ್ಡ ಸಂಖ್ಯೆ ಹೊಂದಿರುವ ಚಿಹ್ನೆ ಮೈನಸ್. 380 + -270. ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ಸೇ, ಹಾಗಾಗಿ -380 -270 ಎರಡೂ ಸಮ ಚಿಹ್ನೆಗಳಿದ್ದಾಗ ಕೂಡಬೇಕು ಮಕ್ಕಳೇ. 380 ಕೂಡಿಸು 270 ಮಾಡಿದಾಗ 650 ಉತ್ತರ ಬರುತ್ತೆ. ಚಿಹ್ನೆಗಳು ಮೈನಸ್ ಇರುವ ಕಾರಣ ಮೈನಸ್ ಅಂತಾನೆ ಹಾಕಬೇಕು. F1 ನೋಡಿ 217 ಕೂಡಿಸು -100 ಪ್ಲಸ್ ಇಂಟು ಮೈನಸ್ ಮೈನಸ್, ಹಾಗಾಗಿ -217 -100 ಸಮ ಚಿಹ್ನೆಗಳು ಆಗಿವೆ, ಹಾಗಾಗಿ ಕೂಡಬೇಕು. 217 ಕೂಡಿಸು 100 ಮಾಡಿದಾಗ 317 ಉತ್ತರ ಸಿಗುತ್ತೆ, ಚಿಹ್ನೆ ಮೈನಸ್. ಮೊತ್ತ ಕಂಡು ಹಿಡಿಯಿರಿ. A1 ನೋಡಿ 137 ಮತ್ತು -354. -354 + 137 ವಿರುದ್ಧ ಚಿಹ್ನೆಗಳಿದ್ದಾಗ ಕಳಿಬೇಕು. ಇಲ್ಲಿ 354ರಿಂದ 137 ಕಳೆದಾಗ 217 ಉತ್ತರ ಸಿಗುತ್ತೆ. ನೆಕ್ಸ್ಟು +52 ಮತ್ತು -52. ಇವಾಗ +52 × -52 ವಿರುದ್ಧ ಚಿಹ್ನೆಗಳಿದ್ದಾಗ ಕಳಿಬೇಕು ಮಕ್ಕಳೇ, ಅವಾಗ 0 ಉತ್ತರ ಸಿಗುತ್ತೆ. C1 ನೋಡಿ -312 +39 ಮತ್ತು +192. ಅಲ್ಲಿ 2 ಪ್ಲಸ್ ಇರುವ ಕಾರಣ 192 ಮತ್ತು 39 ಕೂಡಬೇಕು. ಕೂಡಿದಾಗ ಮಕ್ಕಳು 231 ಸಿಗುತ್ತೆ. ಪ್ಲಸ್ ಇರುವ ಕಾರಣ +231 ಆಗುತ್ತೆ. ನೋಡಿ 312ರಿಂದ 231 ಕಳಿಬೇಕು. ಕಳೆದಾಗ ನಮ್ಗೆ ಇಲ್ಲಿ 183 ಉತ್ತರ ಸಿಗುತ್ತೆ. ದೊಡ್ಡ ಸಂಖ್ಯೆ ಹೊಂದಿರುವ ಚಿಹ್ನೆ ಯಾವುದು? ಮೈನಸ್ ಅಲ್ವಾ, ಹಾಗಾಗಿ -183. D1 ನೋಡಿ -50 -200 ಮತ್ತು 300. ನೋಡಿ ಮೈನಸ್ ಇರುವುದನ್ನು ಫಸ್ಟ್ ಕೂಡ್ಕೊಳ್ಳುವ. -200 -50 ಕೂಡಿದಾಗ ನಮಗೆ 250 ಸಿಗುತ್ತೆ, ಚಿಹ್ನೆ ಮೈನಸ್.
ಇವಾಗ 300ರಿಂದ -250 ಕಳೆಯುವ. ಅವಾಗ ಉತ್ತರ ಎಷ್ಟು ಸಿಗುತ್ತೆ? ನಮಗೆ 50 ಸಿಗುತ್ತೆ. ದೊಡ್ಡ ಸಂಖ್ಯೆ ಹೊಂದಿರುವ ಚಿಹ್ನೆ ಪ್ಲಸ್, ಹಾಗಾಗಿ +50. ಫಿಫ್ತ್ ಮೇನಲ್ಲಿ ನೋಡಿ, ಮೊತ್ತ ಕಂಡು ಹಿಡಿಯಿರಿ. A1 -7 ಪ್ಲಸ್ -9 ಪ್ಲಸ್ 4 ಪ್ಲಸ್ 16. -7 -9 ಸಮಚಿಹ್ನೆ ಇರುವ ಕಾರಣ ಕೂಡುವ. 9 × 7 16, ಚಿಹ್ನೆ ಮೈನಸ್. ಇನ್ನು ಇಲ್ಲಿ ಪ್ಲಸ್ ಇರುವುದನ್ನು ಸಪ್ರೇಟ್ ಆಗಿ ಕೂಡ್ಕೊಳ್ಳುವ. +16 + 4 ಅಂದರೆ 20 ಉತ್ತರ ಸಿಗುತ್ತೆ. +20. ಇವಾಗ +20ರಿಂದ -16 ಕಳೆಯುವ. ಯಾಕೆಂದ್ರೆ ವಿರುದ್ಧ ಚಿಹ್ನೆಗಳಿದ್ದಾಗ ಕಳಿಬೇಕು. 20ರಲ್ಲಿ 16 ಕಳೆದ್ರೆ 4 ಉಳಿಯುತ್ತೆ ಮಕ್ಕಳೇ. ದೊಡ್ಡ ಸಂಖ್ಯೆ ಹೊಂದಿರುವ ಚಿಹ್ನೆ ಯಾವುದು? ಪ್ಲಸ್, ಹಾಗಾಗಿ +4. B1 ನೋಡಿ, 37 + -2 ಪ್ಲಸ್ -65 ಪ್ಲಸ್ -8. ಇದು ಕೂಡ ಹಾಗೆ ಮೈನಸ್ ಇರುವುದನ್ನು ಕೂಡ್ಕೊಳ್ಳುವ. ನೋಡಿ, -65 -8 ಸಮಚಿಹ್ನೆ ಆಗಿವೆ, ಹಾಗಾಗಿ ಕೂಡುವ ಮಾಡಿದಾಗ 73 ಉತ್ತರ ಸಿಗುತ್ತೆ, ಚಿಹ್ನೆ ಮೈನಸ್. ಇನ್ನು -73 -2 ಕೂಡಿದಾಗ -75 ಸಿಗುತ್ತೆ. ಇವಾಗ -75ರಿಂದ +37 ಕಳಿಬೇಕು, ಯಾಕೆಂದ್ರೆ ವಿರುದ್ಧ ಚಿಹ್ನೆಗಳಿವೆ, ಹಾಗಾಗಿ ಕಳೆದಾಗ ಮಕ್ಕಳೇ ನಮಗೆ 38 ಉತ್ತರ ಸಿಗುತ್ತೆ. ದೊಡ್ಡ ಸಂಖ್ಯೆ ಹೊಂದಿರುವ ಚಿಹ್ನೆ ಮೈನಸ್. ಇದಿಷ್ಟು ಅಭ್ಯಾಸ 6.2 ಅಭ್ಯಾಸ ಲೆಕ್ಕಗಳು. ಮುಂದಿನ ವಿಡಿಯೋದ ಜೊತೆ ಮತ್ತೆ ಭೇಟಿಯಾಗುವ. ಥ್ಯಾಂಕ್ ಯು.